ಇದೊಂದು ರೀತಿ ದುರಂತ ನಮ್ದು. ನಾವು ಎಲ್ಲ ಕೈ ಕಾಲು ತಲೆ ಎಲ್ಲಾನು ಅವ್ರಿಗೆ ಕೊಟ್ಬಿಟ್ಟಿದೀವಿ. ನಮ್ಮ ಹತ್ರ ಏನೂ ಇಲ್ಲ, ಯಾವ ಹಿಡಿದವು ನಮ್ಮ ಹತ್ರ ಇಲ್ಲ. ಇವತ್ತು ಎಲ್ಲ ಫ್ಯಾಕ್ಟರಿ ಅವ್ರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ಸಹಕಾರಿ ಫ್ಯಾಕ್ಟರಿಗಳು ಸುಮಾರು 34 ಇದ್ವು. ಸಹಕಾರಿ ಫ್ಯಾಕ್ಟರಿ ಇವರೇ ಮತ್ತೆಲ್ಲ ಅಧ್ಯಕ್ಷ ಆಗೋದು, ಡೈರೆಕ್ಟರ್ಗಳಾಗೋದು ಎಲ್ಲ ಇವರೇ ಆಗೋದು. ಸಹಕಾರಿ ಫ್ಯಾಕ್ಟರಿಗಳನ್ನ ನಿಧಾನಕ್ಕೆ ಅದನ್ನ ಸಾಲ ಮಾಡಿ ಮಾಡಿ ಮುಳುಗಿಸಿ ಅದನ್ನ ಇವರೇ ಮತ್ತೆ ಅದನ್ನ ಲೀಸಿ ತಗೊಂಡ್ಬಿಡೋದು. 30 ವರ್ಷಕ್ಕೋ 50 ವರ್ಷಕ್ಕೋ 100 ವರ್ಷಕ್ಕೋ ಇವ್ರ ಮಕ್ಕಳಿಗೋ ಮೊಮ್ಮಕ್ಕಳಿಗೆ ಇರೋವರೆಗೂ ಆ ಫ್ಯಾಕ್ಟರಿಯನ್ನ ನಿಧಾನಕ್ಕೆ ಸಾಲಗಾರ ಫ್ಯಾಕ್ಟರಿ ಮಾಡೋದು, ಲಾಸ್ ಮಾಡೋದು, ಮತ್ತೆ ಅದನ್ನ ಇವರೇ ಲೀಸ್ ತಗೊಂಡ್ಬಿಡೋದು. ಹೀಗಾಗ್ಬಿಟ್ಟು ಇವತ್ತು ಕನಿಷ್ಠ ಒಂದು 10-12 ಉಳಿದಿರ್ಬೇಕು. ಆ ಮೈ ಶುಗರ್ ಅಂತ ಹೇಳಿ ಮಂಡ್ಯದ ಹತ್ರ ಒಂದು ಫ್ಯಾಕ್ಟರಿ, ಪ್ರತಿ ವರ್ಷಕ್ಕೂ ಒಂದು 400-500 ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಕೊಟ್ಟಿರ್ಬೋದು ಸರ್ಕಾರ ಒಂದು 10 ವರ್ಷದಲ್ಲಿ. ಇಷ್ಟೊತ್ತಿಗೆ 3 ಫ್ಯಾಕ್ಟರಿ ಮಾಡ್ಬೋದಾಯ್ತು ಅಂತವು. ಆದ್ರೂ ಆ ಫ್ಯಾಕ್ಟರಿ ಸುಧಾರಿಸಂಗಿಲ್ಲ. ಕಬ್ಬು ಹರಿಯೋದು 1000 ಟನ್ನು, 2000 ಟನ್ನು, 3000 ಟನ್ನು. ಹೀಗೆ ಸಹಕಾರಿ ಫ್ಯಾಕ್ಟರಿಗಳು ಸರಿಯಾಗಿ ನಡೆದಿದ್ರೆ ನಮ್ಗೆ ಈ ದುರಂತ ಬರ್ತಿರ್ಲಿಲ್ಲ. ನಮಗೆ ಯಾವಾಗ ಸಹಕಾರಿ ಕ್ಷೇತ್ರ ನಿಂತೋಗುತ್ತೋ ಅವಾಗ ಮಾಲೀಕರದೇ ಆಡಳಿತ ಆಗುತ್ತೆ, ಮಾಲೀಕರದೇ ಏಕಸ್ವಾಮ್ಯ ಆಗುತ್ತೆ. ಇದು ನಮ್ದು ದುರಂತ ಇರೋದು. ಅದಕ್ಕೋಸ್ಕರ ಇದೊಂದು ರೀತಿ ಆದ್ರೆ ನಮಗೆ ಶುಗರ್ ಫ್ಯಾಕ್ಟರಿ ಬಂದಿದ್ದು, ಶುಗರ್ ಮಿಲ್ಗಳು ಬಂದಿದ್ದು ಬ್ರಿಟಿಷರು ಬಂದ ಮೇಲೆ. ಬ್ರಿಟಿಷರು ಈ ದೇಶ ಆಡಳಿತ ಬಂದ ಮೇಲೆ ಶುಗರ್ ಫ್ಯಾಕ್ಟರಿ ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ಏನಿದ್ವಿ ನಾವು? ಅದಕ್ಕಿಂತ ಮುಂಚೆ ಏನಿದ್ವಿ? ಎಲ್ಲ ಊರುಗಳಲ್ಲಿ ಬೆಲ್ಲ ಮಾಡ್ತಾ ಇದ್ವಿ. ಗುಡಿ ಕೈಗಾರಿಕೆಗಳ ಮೂಲಕ ಗ್ರಾಮಗಳನ್ನ ಬೆಲ್ಲ ಮಾಡಿ ನಮಗೆ ಎಷ್ಟು ಬೇಕು ಬೆಲ್ಲ ಇಟ್ಕೊಂಡು ಉಳಿದೆಲ್ಲ ಸಂತಿಯಲ್ಲಿ ಅಲ್ಲಿ ಇಲ್ಲಿ ನಾವೆಲ್ಲ ಮಾರಾಟ ಮಾಡ್ತಿದ್ವಿ. ಇವ್ರಿಗೆ ಯಾರಿಗೂ ನಮ್ಮ ತಲೆಯಲ್ಲೂ ಕೊಟ್ಟಿರ್ಲಿಲ್ಲ, ಯಾವುದೂ ಕೊಟ್ಟಿರ್ಲಿಲ್ಲ. ಸ್ವತಂತ್ರ ಇದ್ವಿ. ಯಾವಾಗ ಬ್ರಿಟಿಷರು ಬಂದ್ರು ಈ ದೇಶಕ್ಕೆ ಶುಗರ್ ಫ್ಯಾಕ್ಟರಿ ಶುರು ಮಾಡಿದ್ರು. ಶುಗರ್ ಫ್ಯಾಕ್ಟರಿ ಶುರು ಮಾಡಿದ್ಮೇಲೆ ನಿಧಾನವಾಗಿ ನಾವು ಅದಕ್ಕೆ ಅಡಿಕ್ಟ್ ಆಗ್ತಾ ಹೋದ್ವಿ. ನಮ್ಮ ಗುಡಿ ಕೈಗಾರಿಕೆಗಳು ಬೆಲ್ಲದ ಫ್ಯಾಕ್ಟರಿಗಳು ನಿಲ್ಲಿಸಿದ್ವಿ. ಇವಾಗ ನಾವ್ ಈ ಕಡೆ ನಮ್ದು ಬೆಲ್ಲನೂ ಮಾಡಂಗಿಲ್ಲ, ನಾವು ಈ ಕಡೆ ಶುಗರ್ ಫ್ಯಾಕ್ಟರಿ ಹೋಗದೆ ನಮ್ ಗಟ್ಟಿ ಇದ್ದಂಗೆ ಆಗ್ಬಿಟ್ಟಿದ್ವಿ ನಾವು. ಅದಕ್ಕೋಸ್ಕರ ನಾವೇನಾದ್ರೂ ಮಾಡಿ ಮನಸ್ಸು ಮಾಡಿದ್ರೆ ಒಂದು 20% ಭಾಗ ಆದ್ರೂ ನಾವು ಬೆಲ್ಲ ಮಾಡಿದ್ರೆ ಇವತ್ತು ದೇಶದಲ್ಲಿ, ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೆಲ್ಲಕ್ಕೆ ಬಹಳ ಡಿಮ್ಯಾಂಡ್ ಇದೆ. ಶುದ್ಧ ಬೆಲ್ಲಕ್ಕೆ ಶುದ್ಧವಾದ ಬೆಲ್ಲ ಮಾಡಿಕೊಟ್ರೆ 80 ರೂಪಾಯಿ 100 ರೂಪಾಯಿ ಕೆಜಿಗೆ ಇವತ್ತು ದೇಶ ವಿದೇಶಗಳಲ್ಲಿ ಬೆಲೆ ಇದೆ. ಅದನ್ನ ನಾವು ಬಿಟ್ಟಿದೀವಿ. ನಾನ್ ಕೇಳಿದೆ, ಯಾಕೆ ಬೆಲ್ಲ ಮಾಡಂಗಿಲ್ರಿ? ಇಲ್ರಿ, ಮಂದಿ ಸಿಗಂಗಿಲ್ರಿ ಕೆಲಸ ಮಾಡಕ್ಕೆ. ಮಂದಿ ಯಾರು ಅಂತ ನಾವು ಇಲ್ವೇನು? ಸುಮ್ಮನೆ ಕುಂತಿರ್ತೀವಲ್ಲ, ಏನ್ ಮಾಡೋದು? ಯಾಕೆ ಮಾಡಲ್ಲ? 10 ಜನ 100 ಜನ ಸೇರ್ಕೊಂಡು ಒಂದು ಯಾಕೆ ಫ್ಯಾಕ್ಟರಿ ಮಾಡಬಾರದು? ಇವತ್ತು ಸ್ಟಾರ್ಟ್ಅಪ್ ಅಂತ ಯೋಜನೆಗಳಲ್ಲಿ ನಾವೇ ಒಂದು ಮಿನಿ ಶುಗರ್ ಫ್ಯಾಕ್ಟರಿ ಮಾಡಬಹುದು. ಒಂದು 100 ಜನ ರೈತರು ಕೂಡಿದ್ರೆ ಒಂದು ಮಿನಿ ಶುಗರ್ ಫ್ಯಾಕ್ಟರಿ ಮಾಡಬಹುದು. ಆ ರೀತಿ ಎಲ್ಲ ಯೋಜನೆಗಳಿದಾವೆ. ಇವ್ರಿಗೆ ಯಾಕೆ ನಾವು ಡೊಗ್ ಸಾಲ ಮಾಡಬೇಕು? ಯಾಕೆ ನಾವು ಇಂಡಿಪೆಂಡೆಂಟ್ ಆಗಿಲ್ಲ? ಸ್ವತಂತ್ರವಾಗೋದನ್ನ ಯೋಚನೆ ಮಾಡಿದ್ರೆ ಇದಕ್ಕೊಂದು ಪರಿಹಾರ ಸಿಗುತ್ತೆ. ಬಹಳ ದುರಂತ ನಮ್ದು. ರೈತರದು ಒಂದ್ ಸ್ವಲ್ಪ ನಮ್ದು ವಿಚಾರ ಸ್ವಲ್ಪ ತಪ್ಪಿದೆ. ಕಬ್ಬು ಬೆಳೆ ಸಮಸ್ಯೆ ಬಂದಾಗ ಕಬ್ಬು ಬೆಳೆಗಾರ ಹೋರಾಟ ಮಾಡ್ತಾ ಇರ್ತೀವಿ. ತೊಗರಿ ಬೆಳೆಯರು ಸುಮ್ನೆ ಇರ್ತಾರೆ, ಉಳ್ಳಾಗಡ್ಡೆರು ಸುಮ್ನೆ ಇರ್ತಾರೆ, ಗೊಂಜಾಳರು ಸುಮ್ನೆ ಇರ್ತಾರೆ. ತೊಗರಿ ಬೆಳೆ ಬೇಲೆ ಬಿದ್ದೋಯ್ತು ಅಂತ ಅವ್ರು ಹೋರಾಟ ಶುರು ಮಾಡ್ತೀವಿ. ಉಳಿದರಲ್ಲ ನಾವು ಸುಮ್ನೆ ಇರ್ತೀವಿ. ಉಳ್ಳಾಗಡ್ಡಿ ಸಂಘದವರು ಅವ್ರು ಹೋರಾಟ ಮಾಡ್ತಾರೆ. ಕಣ್ಣೀರು ಉಳ್ಳಾಗಡ್ಡಿದಂತೂ ಕಣ್ಣೀರದು. ಅವ್ರು ಹೋರಾಟ ಮಾಡ್ತಾರೆ, ಉಳಿದರೆಲ್ಲ ಸುಮ್ಮನೆ ಇರ್ತೀವಿ. ಹೀಗೆ ಒಂದೊಂದು ಬೆಳೆಗೂ ಒಂದೊಂದು ಸಂಘಟನೆ. ನಾವು ಸ್ವಲ್ಪ ಇದನ್ನ ವಿಚಾರ ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಬೇಕು. ಇದು ಸಮಗ್ರವಾಗಿ ಯೋಚನೆ ಮಾಡಬೇಕು. ಕಬ್ಬಿರ್ಲಿ, ಉಳ್ಳಾಗಡ್ಡಿ ಇರ್ಲಿ, ಗೊಂಜಾಳ ಇರ್ಲಿ. ಗೊಂಜಾಳ ಎಲ್ಲ ಮಾರಾಟ ಮಾಡ್ಕೊಂಡವ್ರೆ ರೈತರುಗಳು, ಇಲ್ವೇ ಇಲ್ಲ. ಈಗ ಕೇಳಿದ್ರೆ ಇಲ್ರಿ ಸರ್ಕಾರ ನಮ್ಗೆ ಅನುಮೋದನೆ ಕೊಡ್ಬೇಕಲ್ರಿ, ಸರ್ಕಾರ ಪರ್ಮಿಷನ್ ಕೊಡ್ಬೇಕಲ್ರಿ. ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ. ಯಾವ ರೀತಿ ಮಾತಾಡ್ತಾರೆ ಇವರು? ಸರ್ಕಾರಕ್ಕೆ ಹೆಂಗ್ ಕಣ್ಣಿದ್ಯೋ? ಒಂದು ಇಂಗ್ಲಿಷ್ ನಲ್ಲಿ ಒಂದು ಇದಿದೆ, ಡಂಬ್ ಪೀಪಲ್ ಡೆಫ್ ಗವರ್ಮೆಂಟ್ ಕೆನಾಟ್ ಮೇಕ್ ದಿ ಗವರ್ಮೆಂಟ್ ಡೆಮಾಕ್ರಸಿ, ಕೆನಾಟ್ ಮೇಕ್ ದಿ ಡೆಮಾಕ್ರಸಿ ಅಂತ ಹೇಳಿ. ಡಂಬ್ ಪೀಪಲ್ ಅಂದ್ರೆ ಜನ ಬಾಯಿಲ್ಲ, ಮೂಕರು. ಡಂಬ್ ಪೀಪಲ್. ಡೆಫ್ ಗವರ್ಮೆಂಟ್ ಅಂದ್ರೆ ಅದಕ್ಕೆ ಕಿವಿ ಕೇಳಿಸಲ್ಲ, ಬ್ಲೈಂಡ್ ಗವರ್ಮೆಂಟ್. ಡೆಫ್ ಗವರ್ಮೆಂಟ್, ಬ್ಲೈಂಡ್ ಗವರ್ಮೆಂಟ್. ಕಣ್ಣು ಕಾಣಿಸಲ್ಲ, ಅದಕ್ಕೆ ಕಿವಿನೂ ಕೇಳಿಸೋದಿಲ್ಲ. ಈ ರೀತಿಯಾದಂತ ಸರ್ಕಾರ ಇದೆ ಪ್ರಜಾಪ್ರಭುತ್ವ ಅಂದ್ರೆ. ಇದನ್ನ ನಾವು ಅರ್ಥ ಮಾಡಿಕೊಂಡು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲದಕ್ಕೂ ಸರಿಯಾದ ಬೆಲೆ ಸಿಗೋ ರೀತಿಯಲ್ಲಿ ಸಮಗ್ರವಾಗಿ ಒಂದು ಹೋರಾಟ ಮಾಡುವಂತ ಒಂದು ಯೋಜನೆ ಆಗಬೇಕು. ಆ ರೀತಿ ಚಿಂತನೆ ಮಾಡೋದು ಒಳ್ಳೇದು ಅಂತ ಹೇಳಿ, ಉಳ್ಳಾಗಡ್ಡಿ ಇರ್ಲಿ, ಗೊಂಜಾಳ ಇರ್ಲಿ,
ಇನ್ನೊಂದಿರ್ಲಿ, ಕಬ್ಬು ಇರ್ಲಿ, ಎಲ್ಲದಕ್ಕೂ ನಮಗೆ ಲಾಭದಾಯಕ ಬೆಲೆ ಬೇಕು. 6 ಕಾಸು ಕೊಡಿ, 3 ಕಾಸು ಕೊಡಿ, ಅಷ್ಟು ಕೊಟ್ಬಿಟ್ರೆ ಸಾಕು. ಇದೆಲ್ಲ ಲೆಕ್ಕಾಚಾರ ಹಾಕಿ 1 ಲಕ್ಷದ ಮೇಲೆ ಖರ್ಚು ಬರುತ್ತೆ. ಸರಿಯಾಗಿ ಲೆಕ್ಕಾಚಾರ ಹಾಕಿದ್ರೆ 1 ಎಕರೆಗೆ ಸರಿಯಾಗಿ ನಾವು ಬರೆದ್ರೆ 1,30,000 ರೂಪಾಯಿ ಖರ್ಚು ಬರುತ್ತೆ. ನಾವು ಶುಗರ್ ಫ್ಯಾಕ್ಟರಿ ಅವರಿಗೆ ಅಕಸ್ಮಾತ್ ಶುಗರ್ ಕಮಿಷನ್ ಇದೆ. ಮೊನ್ನೆ ಇವರು ಸಕ್ಕರೆ ಸಚಿವರು ಏನ್ರಿ ನಿಮ್ಮ ಹತ್ರ ಮಾಧ್ಯಮದವ್ರು ಕೇಳಿದ್ರು, ನಿಮ್ಮ ಹತ್ರ 1 ಎಕರೆಗೆ ಏನ್ ಖರ್ಚು ಬರುತ್ತೆ ಲೆಕ್ಕಾಚಾರ ಇದೆಯೇನ್ರಿ? ಇಲ್ರಿ, ಸದ್ಯಕ್ಕೆ ಲೆಕ್ಕಾಚಾರ ಇಲ್ರಿ. ಮತ್ತೆ ಇವರೊಂದು ಕಮಿಷನ್, ಸಕ್ಕರೆ ಮಂತ್ರಿಗಳು, ಇಲಾಖೆ ಇದೆ, ಎಲ್ಲ ಡಿಪಾರ್ಟ್ಮೆಂಟ್ ಇದೆ, ಇವ್ರ ಹತ್ರ 1 ಎಕರೆ ಏನು ಖರ್ಚು ಬರುತ್ತೆ ಅಂತ ಲೆಕ್ಕಾಚಾರ ಹಾಕೋದ್ ಬೇಡವಾ? ಲೆಕ್ಕಾಚಾರ ಬೇಡವಾ ಇವರಿಗೆ? ಈ ರೀತಿಯಾದಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಫ್ಯಾಕ್ಟರಿನೂ ಅವರವೇ, ಮಾಲೀಕರು ಅವರೇ, ಸರ್ಕಾರನೂ ಅವರೇ, ಪೊಲೀಸ್ ಅವ್ರ ಕೈಲಿ, ಅಧಿಕಾರಿಗಳು ಅವ್ರ ಕೈಲಿ, ಮಸಲ್ ಪವರು, ಮನಿ ಪವರು, ಪೊಲಿಟಿಕಲ್ ಪವರ್ 3 ಅವ್ರ ಕೈಲೇ ಇದಾವೆ. ಜನ ನಾವು ಮೂರ್ಖರಾಗ್ಬಿಟ್ಟಿದ್ವಿ ಸ್ವಲ್ಪ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ದಯಮಾಡಿ ವಿಚಾರ ಮಾಡಿ. ಯಾವ ಸರ್ಕಾರ ಇರುತ್ತೋ, ಯಾವ ಸರ್ಕಾರ ನಮ್ಗೆ ಅದು ಮುಖ್ಯ ಅಲ್ಲ. ಯಾವ ಸರ್ಕಾರ ಆದ್ರೂ ಬರಲಿ, ಅದು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಬರಬೇಕದು, ರೈತರ ಹಿತವನ್ನು ಕಾಯಿರ್ತಕ್ಕ ಸರ್ಕಾರ ಬರಬೇಕು. ಆ ರೀತಿಯಾದಂತ ಚಿಂತನೆ ಮಾಡುವಂತ ಅವಕಾಶ ಇದೆ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ.